ನಮಸ್ಕಾರ. ನಾನು ಇವತ್ತು ಈ ಬಿ.ಎ, ಬಿ.ಕಾಂ, ಬಿ.ಎಸ್ಸಿ ಈ ಒಂದು ಪದವಿ ತರಗತಿಗಳಲ್ಲಿ ಬಿ.ಕಾಂ ಮತ್ತು ಬಿ.ಬಿ.ಎ ತರಗತಿಗಳಿಗೆ ಕಡ್ಡಾಯ ಪಠ್ಯಕ್ರಮವಾಗಿರುವಂತ ಕನ್ನಡ ಭಾಷೆಯ ಟೊಳ್ಳುಗಟ್ಟಿ ನಾಟಕದ ಒಂದು ಕುರಿತು ಇವತ್ತು ಚರ್ಚೆ ಮಾಡೋಣ. ಇದು ಆರಂಭದಲ್ಲಿ ನಮ್ಮ ಯೂನಿವರ್ಸಿಟಿಯ ಸಿಲೆಬಸ್ಸು ಬಳ್ಳಾರಿ ವಿಶ್ವವಿದ್ಯಾಲಯ ಶ್ರೀ ವಿಜಯನಗರ ಕೃಷ್ಣದೇವರಾಯ ಯೂನಿವರ್ಸಿಟಿಯ ಒಂದು ಸಿಲೆಬಸ್ ಪ್ರಕಾರ ಟೊಳ್ಳುಗಟ್ಟಿ ಎಂಬ ನಾಟಕ ಮತ್ತು ಸುಬ್ಬಣ್ಣ ಎಂಬತಕ್ಕಂತ ಒಂದು ಕಾದಂಬರಿಯನ್ನ ಇಟ್ಟಿದ್ದಾರೆ. ಇದರಲ್ಲಿ ಟೊಳ್ಳುಗಟ್ಟಿಯಲ್ಲಿ ಬರುವಂತ ಪ್ರಮುಖ ಕಲಿಕಾಂಶಗಳನ್ನ ಮತ್ತು ಟೊಳ್ಳುಗಟ್ಟಿಯನ್ನ ಬರೆದಂತ ಟಿ.ಪಿ. ಕೈಲಾಸಮರ ಪರಿಚಯವನ್ನ ಈ ಒಂದು ತರಗತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಈ ಒಂದು ಟೊಳ್ಳುಗಟ್ಟಿ ನಾಟಕ, ಈ ನಾಟಕವನ್ನ ಕುರಿತು ಹೇಳುವುದಕ್ಕಿಂತ ಮುಂಚೆ ನಾಟಕ ಬೆಳೆದು ಬಂದ ರೀತಿ, ಅದ್ ಪರಂಪರೆ ಮತ್ತು ನಾಟಕ ಎಂಬ ಪದ ಎಲ್ಲೆಲ್ಲಿ ಪ್ರಯೋಗವಾಯಿತು. ಹಾಗಾದ್ರೆ ನಾಟಕ, ಕೆಲವರು ನಾಟಕ ಅಂತ ಹೇಳ್ಬಿಟ್ಟು ಕೂಡ ಅದನ್ನ ಒಂದು ಪದಕ್ಕೆ ಸಂಬಂಧಪಟ್ಟಂತ ಅರ್ಥವನ್ನು ವ್ಯಾಖ್ಯಾನಿಸಿದ್ದಾರೆ. ಹಾಗಾದ್ರೆ ನಾಟಕ ಅನ್ನೋದು ಮೊದಲು ಇತ್ತು, ಈ ಕಾವ್ಯ ಮತ್ತು ನಾಟಕಕ್ಕೆ ಇರ್ತಕ್ಕಂಥ ಭಿನ್ನತೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋದಾದ್ರೆ, ಈ ನಾಟಕ ಎಂಬ ಪದವನ್ನ ನಾವು ಆರಂಭದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಹೋದಾಗ ಭರತನು ಬರೆದಂತ ನಾಟ್ಯಶಾಸ್ತ್ರದಲ್ಲಿ ಬರುವಂತ ಕೆಲವು ಆ ಭಾಗಗಳಲ್ಲಿ ನಾವು ಈ ನಾಟಕದ ಕುರಿತು ಕೆಲವು ಚರ್ಚೆಯನ್ನು ನೋಡಬಹುದು. ತರುವಾಯ ನಮ್ಮ ಹಳೆಗನ್ನಡ ಸಾಹಿತ್ಯದಲ್ಲಿ ಪಂಪನ ಒಂದು ಕೃತಿ ಆದಿಪುರಾಣದಲ್ಲಿ ನೀಲಾಂಜನೇಯ ನೃತ್ಯ ಪ್ರಸಂಗ ಆ ಸಂದರ್ಭ ಬರುವಾಗ ಆ ನಾಟಕ ಎಂಬ ಪದವನ್ನ ಬಳಸಿದ್ದಾರೆ. ಈ ಬ್ರಿಟಿಷರ ಆಳ್ವಿಕೆ ಮೈಸೂರು ಒಡೆಯರ ಕಾಲದಲ್ಲಿ ನಾಟಕ ಎಂಬ ಒಂದು ರೂಪದಲ್ಲಿ ಮೊಟ್ಟ ಮೊದಲು ನಮಗೆ ಸಿಕ್ಕಿರ್ತಕ್ಕಂಥ ಕೃತಿ ಅಂದ್ರೆ ಮಿತ್ರವಿಂದ ಗೋವಿಂದ ಎಂಬುವಂತ ಒಂದು ನಾಟಕವೇ ಕನ್ನಡದ ಮೊಟ್ಟ ಮೊದಲ ನಾಟಕವಾಗ್ತದೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಘಟಕದಲ್ಲಿ ಏನ್ ಹೇಳಲಿಕ್ಕೆ ಸಾಧ್ಯ ಅಂದ್ರೆ, ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳು, ನಾಟಕ, ಕತೆ, ಕಾದಂಬರಿ, ಕವನ, ಸಣ್ಣ ಕತೆ, ಆಧುನಿಕ ಸಾಹಿತ್ಯ ಪ್ರಕಾರದಲ್ಲಿ ಅಂತೂ ಅದು ಬೇರೆ 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 ಮಜಲುಗಳಲ್ಲಿ ನಾವು ಸಾಹಿತ್ಯವನ್ನು ಕೂಡ ಇಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ಕೇವಲ ಕಾವ್ಯ ಅಂತಷ್ಟೇ ಕರೀತಿದ್ರು. ಈಗ ಆಧುನಿಕ ಸಾಹಿತ್ಯದಲ್ಲಿ ನಾವು ಕತೆ, ಸಣ್ಣ ಕಥೆಗಳಲ್ಲಿ ಪ್ರಬಂಧ, ದಲಿತ ಪ್ರಬಂಧಗಳು ಬೇರೆ, ಈ ರೀತಿ ಬೇರೆ ಬೇರೆಯ ಪ್ರಕಾರಗಳನ್ನ ಇಲ್ಲಿ ನಾವು ಪರಿಚಯ ಮಾಡ್ಕೋಬಹುದು. ಮತ್ತೆ ವಿದ್ಯಾರ್ಥಿಗಳಲ್ಲಿ ಈ ನಾಟಕದ ಮತ್ತು ಇದರಲ್ಲಿ ನಾಟಕದ ಕಥಾ ವಸ್ತು, ಅದರಲ್ಲಿ ಪೌರಾಣಿಕನು, ಇದು ಸಾಮಾಜಿಕನು, ಈ ರೀತಿ ಬೇರೆ ಬೇರೆ ವಿಷಯ ವಸ್ತುಗಳನ್ನ ಅದರ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಕೈಲಾಸಂರವರ ಬಗ್ಗೆ ಮತ್ತು ಅವರ ಪರಿಚಯವನ್ನ ಮುಖ್ಯವಾಗಿ ಈ ಒಂದು ಘಟಕದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಈಗ ವಿದ್ಯಾರ್ಥಿಗಳಲ್ಲಿ ನಾವು ಯಾವ ರೀತಿ ಈ ಕಲಿಕೆಯ ಫಲಿತಗಳಂತ ಹೇಳ್ಬಿಟ್ಟು ಹೇಳಿದಾಗ ಸಾಹಿತ್ಯದ ಪ್ರಕಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೇನೆ ಈ ರಂಗ ಪ್ರಯೋಗ, ಅದು ಅದಕ್ಕೆ ಹಿನ್ನೆಲೆ ಏನು, ಒಂದು ರಂಗ ಮೂಡಿ ಬರ್ಬೇಕಾದ್ರೆ ಒಂದು ನಾಟಕ ಕಟ್ಲಿಕ್ಕೆ ಅಥವಾ ನಾಟಕವನ್ನು ರಚನೆ ಮಾಡ್ಲಿಕ್ಕೆ, ರಚನೆಯಾದ ನಾಟಕವು ನಿರ್ದೇಶಕನ ಕೈಯಿಂದ ಒಂದು ಪಾತ್ರಧಾರಿಗಳ ಮೂಲಕ ಅದು ರಂಗ ಪ್ರಯೋಗ ಆಗುವಂತ ಸನ್ನಿವೇಶ, ಇದು ಒಟ್ಟಾರೆಯಾಗಿ ಇದೊಂದು ಪ್ರಕ್ರಿಯೆಯನ್ನ ಸ್ವಲ್ಪ ಮಟ್ಟಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾವು ಅನೇಕ ರೀತಿಯ ಒಂದು ಪೂರ್ವಾಪೇಕ್ಷೆ ಇಟ್ಕೊಂಡು ಈ ಒಂದು ಕೆಲವು ಘಟಕಾಂಶಗಳು ನೋಡಿದಾಗ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳನ್ನು ನಾವು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಭಾಷೆಯ ದೃಷ್ಟಿಯಲ್ಲಿ ಅಷ್ಟೇ ನೋಡುವಾಗ ಹಳೆಗನ್ನಡ, ಅದಕ್ಕಿಂತ ಮುಂಚೆ ಪೂರ್ವ ಹಳೆಗನ್ನಡ ಇತ್ತು, ಆಮೇಲೆ ಹಳೆಗನ್ನಡ ಸಾಹಿತ್ಯ ಬಂದು ಪಂಪನ ಕಾಲದಿಂದ ನಾವು ಹಳೆಗನ್ನಡ ಸಾಹಿತ್ಯ ನಿಶ್ಚಿತ ಮಾಡೋಣ. ನಂತರ ನಮ್ಮ ವಚನಕಾರರ ಕಾಲಘಟ್ಟದಲ್ಲಿ ನಾವು ಅದನ್ನ ನಡುಗನ್ನಡ ಸಾಹಿತ್ಯಕ್ಕೆ ಬಂದ್ವಿ. ಆಮೇಲೆ ನವೋದಯ ಕಾಲಘಟ್ಟ ಇವು ಬಂದಾಗ, ಅಂದ್ರೆ ಈ ಕುವೆಂಪು, ಮಾಸ್ತಿ, ಬೇಂದ್ರೆ ಈ ಕಾಲಘಟ್ಟಕ್ಕೆ ಬಂದಾಗ ನಾವು 20ನೇ ಶತಮಾನದ ನಂತರ ಇದು ಹೊಸಗನ್ನಡ ಸಾಹಿತ್ಯ, ಇತ್ತೀಚಿನ ನವಗನ್ನಡ ಸಾಹಿತ್ಯ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಕಾಲಘಟ್ಟವನ್ನ ಪರಿಚಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೂ ಸಾಹಿತ್ಯದ ರೂಪವನ್ನ, ಸ್ವರೂಪವನ್ನ ಅಥವಾ ಸಾಹಿತ್ಯದ ಒಂದು ಪ್ರೇರಣೆ ಧೋರಣೆಗಳ ಆಧಾರದ ಮೇಲೆ ಮತ್ತೆ ನಾವು ನವೋದಯ ಸಾಹಿತ್ಯ, ಪ್ರಗತಿಶೀಲ ನವ್ಯ, ದಲಿತ ಬಂಡಯ ಮತ್ತು ಇತ್ತೀಚೆಗೆ ಸ್ತ್ರೀವಾದ ಮತ್ತು ಮುಸ್ಲಿಂ ಸಾಹಿತ್ಯ ಅಂತ ಹೇಳ್ಬಿಟ್ಟು ನಾವು ಬೇರೆ ಬೇರೆ ಪ್ರಕಾರದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಈಗಾಗಲೇ ನಾನು ಹೇಳ್ದಂಗೆ ಕನ್ನಡದ ಆಧುನಿಕ ಕನ್ನಡ ಸಾಹಿತ್ಯದ ಕೆಲವು ಪ್ರಕಾರಗಳನ್ನು ನೋಡಿದಾಗ ಈ ರೀತಿಯಾಗಿ ಕಾವ್ಯ, ಕಥನ, ಕವನ, ನಾಟಕ, ಭಾವಗೀತೆ, ಕಥೆಯಲ್ಲಿ ಮತ್ತೆ ಸಣ್ಣ ಕಥೆ, ಕಾದಂಬರಿ, ಆತ್ಮಕಥೆ, ಜೀವನ ಚರಿತೆ, ಲಲಿತ ಪ್ರಬಂಧ, ಅನುವಾದ, ಗ್ರಂಥ ಸಂಪಾದನೆ, ಲೇಖನಗಳಲ್ಲಿ ಮತ್ತೆ ನಾವು ಕೆಲವು ವೈಚಾರಿಕ ಲೇಖನಗಳು,
ಹೀಗೆ ಬೇರೆ ಬೇರೆ ಇನ್ನೂ ಹುಟ್ತಾನೆ ಇದ್ದಾವೆ. ಇನ್ನು ಹೊಸ ಹೊಸ ಬಗೆಯ ಸಾಹಿತ್ಯ ಕ್ರಮಗಳು ಇನ್ನು ನಾವು ನೋಡ್ತಾನೆ ಇದ್ದೀವಿ. ನಾಟಕ ರಂಗಭೂಮಿ ಕಲೆ. ಈ ನಾಟಕ ಕಲೆಯನ್ನು ಈಗಾಗಲೇ ನಾನು ನಾಟಕ ಎಂಬ ಪದ ಪಂಪನಲ್ಲಿ ಬಂತು ಅಂತ ನಾನು ಹೇಳಿದ್ದೆ. ಇಲ್ಲಿ ಕವಿ ಕಾಮಧೇನ ದೇವ ಎಂಬುವನು ನಾಟಕವನ್ನು ಕುರಿತು ಒಂದು ಪ್ರಧಾನವಾದ ನೃತ್ಯ ಕಲೆ ಎಂದು ಇಲ್ಲಿ ಸೂಚನೆ ಮಾಡಿದ್ದಾನೆ. ಪಂಪನಲ್ಲಿ ಕೂಡ ಈ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಭಿನವ ಮಂಗರಾಜನ ನಿಘಂಟಿನಲ್ಲಿ ಕೂಡ ನಾಟಕಕ್ಕೆ ಸಂಬಂಧಪಟ್ಟಂತೆ ನೃತ್ಯದಳು ಸಂಘ ದೃಷ್ಟಿಗತಿ ಪದ್ಧತಿಯೊಳ ಆಡಿ ನಾಟಕ ಮಿನಿಕುಂ ಎಂದು ಅವನು ಕೂಡ ಹೇಳಿದ್ದಾನೆ. ಈಗ ಕನ್ನಡದ ಮೊದಲ ನಾಟಕವನ್ನು ನೋಡಿದಾಗ ನಾವು ದೇವರಾಜ ಒಡೆಯರ ಆಸ್ಥಾನದಲ್ಲಿ ಮೈಸೂರು ಒಡೆಯರ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಸಿಂಗರಾರ್ಯ ವಿದ್ವಾಂಸನಿಂದ ರಚನೆಯಾದದ್ದು ಮಿತ್ರವಿಂದ ಗೋವಿಂದ. ಇದು 17ನೇ ಶತಮಾನ. ಶ್ರೀಹರ್ಷ ಸಂಸ್ಕೃತ ಭಾಷೆಯ ರತ್ನಾವಳಿ ನಾಟಕದ ಸ್ವಲ್ಪ ರೂಪಾಂತರ ಅಂದ್ರೆ ತನ್ನ ಸ್ವಂತಿಕೆಯಿಂದ ಈ ನಾಟಕವನ್ನ ರಚನೆ ಮಾಡಲಿಕ್ಕೆ. ಜೊತೆಗೆ ತುಘಲಕ್ಕು ಇವೆಲ್ಲ ಕೆಲವು ಐತಿಹಾಸಿಕ ನಾಟಕಗಳು, ಗಿರೀಶ್ ಕಾರ್ನಾಡ್ರವರ ಅಲಿದಂಡ. ಈಗ ನಾವು ಟಿ.ಪಿ. ಕೈಲಾಸಂರವರ ಪರಿಚಯ ಮಾಡ್ಲಿಕ್ಕೆ ಹೋಗೋಣ. ಕೈಲಾಸಂರವರು ಬೆಂಗಳೂರಿನ ತಾರಾ ಮಂಡಲ್ಪೇಟೆ ಎಂಬಲ್ಲಿ 1884 ಆಗಸ್ಟ್ 17ರಂದು ಜನನವಾಗುತ್ತೆ. ತಂದೆ ತಂಜಾವೂರಿನ ತ್ಯಾಗರಾಜ್ ಪರಮಶಿವ ಅಯ್ಯರ್, ತಾಯಿ ಕಮಲಮ್ಮ. ಇವರ ಪ್ರಾಥಮಿಕ ಶಿಕ್ಷಣ ಸುಲ್ತಾನ್ಪೇಟೆ, ಪ್ರಾಥಮಿಕ ಶಿಕ್ಷಣ ಆದ್ಮೇಲೆ ಮೆಟ್ರಿಕ್ ಮದ್ರಾಸ್ನಲ್ಲಿ ಹಿಂದೂ ಹೈಸ್ಕೂಲ್ ನಲ್ಲಿ ನಡೆಯಿತು. ಹಾಗೆ ಇವರು 1917ರಲ್ಲಿ ಸಬ್ ಅಸಿಸ್ಟೆಂಟ್ ಜಿಯೋಲಜಿಸ್ಟ್ ಆಗಿ ನೇಮಕಗೊಳ್ತಾರೆ. ಭೂಗರ್ಭಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡು 1920ರಲ್ಲಿ ಅವರಿಗೆ ಹುದ್ದೆ ಮತ್ತೆ ರಾಜೀನಾಮೆ ಕೊಟ್ಟು ನಾಟಕ ಕ್ಷೇತ್ರ ಇವರನ್ನ ಕೈಬೀಸಿ ಕರೆಯುತ್ತೆ. ಹಾಗಾಗಿ ಅವರು ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಈ ನಾಟಕದ ಗೀಳು ಇಟ್ಕೊಳ್ಳುತ್ತೆ. ಹಾಗಾಗಿ ಕನ್ನಡ ನಾಟಕ ಸಾಹಿತ್ಯಕ್ಕೆ ವಿಶೇಷವಾದಂತ ಅವರು ಪ್ರಾಧಾನ್ಯತೆಯನ್ನು ಕೊಟ್ಟು ಕಾಳಜಿಯನ್ನಿಟ್ಟು ಒಂದು ಹೊಸ ಬಗೆಯ ಒಂದು ಶೈಲಿಯನ್ನ ಯಾರು ಟಿ.ಪಿ. ಕೈಲಾಸಂರವರು ಅದು ವಿಶೇಷ ಅಂದ್ರೆ ಸಾಮಾನ್ಯ ಪಾತ್ರಗಳು ಕೇವಲ ರಾಜ, ರಾಣಿ, ಮಂತ್ರಿ ಇವಕ್ಕೆ ಸೀಮಿತವಾದ ಒಬ್ಬ ಆಳಿನಲ್ಲೂ ಕೂಡ ಅವನ ಭಾವನೆಗಳನ್ನ ಕೂಡ ಇಲ್ಲಿ ಬಿತ್ತರಿಸಲಿಕ್ಕೆ ಅಥವಾ ವ್ಯಕ್ತಪಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲಿ ಟಿ.ಪಿ. ಹಾಗೆ ಅವರ ಮುಂದಿನ ವ್ಯಾಸಂಗವನ್ನು ಮದ್ರಾಸ್ ರೆಸಿಡೆನ್ಸ್ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥದ್ದು. ನಂತರ ಅವರ ಇಂಗ್ಲೆಂಡ್ ಅಲ್ಲಿ ಹೋಗಿ ಅಲ್ಲಿ ಭೂಗರ್ಭ ಶಾಸ್ತ್ರದಲ್ಲಿ ಅವರು ತೇರ್ಗಡೆಯಾಗಿ ನಂತರ ಇಂಗ್ಲೆಂಡ್ ನಲ್ಲೇ ಬಹಳಷ್ಟು ದಿನ ಕಳೆದು ಅಲ್ಲಿಯ ಒಂದು ಪಾಶ್ಚಾತ್ಯ ರಂಗಭೂಮಿಯಿಂದ ಪ್ರಭಾವಿತರಾದ ಮೇಲೆ ಅವರು ನಂತರ ಕರ್ನಾಟಕಕ್ಕೆ ಬಂದು ಈ ಪಾಶ್ಚಾತ್ಯ ರಂಗಭೂಮಿ ಮತ್ತು ಭಾರತೀಯ ರಂಗಭೂಮಿ ನಡುವೆ ಇರ್ತಕ್ಕಂಥ ಸ್ವಲ್ಪ ವ್ಯತ್ಯಾಸವನ್ನು ಕಡಿಮೆ ಮಾಡ್ತಾರೆ. ಹೀಗಾಗಿ ಅವರ ನಾಟಕದಲ್ಲಿ ಎಲ್ಲವೂ ಕೂಡ ಬಹಳಷ್ಟು ಸಾಮಾಜಿಕ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಅದು ಹಾಸ್ಯದ ರೂಪದಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಟೊಳ್ಳುಗಟ್ಟಿ ಅವರ ನಾಟಕಗಳು ಟೊಳ್ಳುಗಟ್ಟಿ, ಪೋಲಿಕೆಟ್ಟಿ, ಬಹಿಷ್ಕಾರ, ಹೋಮ್ ರೂಲು, ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆ ಮಿಶ್ರಣ ಮಾಡ್ತಕ್ಕಂಥದ್ದು, ಗಂಡಸ್ಕತ್ರಿ, ವೈದ್ಯನ ವ್ಯಾಧಿ, ತಾವರೆಕೆರೆ, ತಾಳಿಕಟ್ಟ, ಕೊಳ್ಳಲಿಕ್ಕೇನೆ, ಹುತ್ತದಲ್ಲಿ ಹುತ್ತ, ಬಂಡವಾಳ ಇಲ್ಲದ ಬಡಾಯಿ, ಸತ್ತವನ ಸಂತಾಪ, ನಮ್ ಕಂಪ್ನಿ, ನಮ್ ಕ್ಲಬ್ಬು, ನಮ್ ಬ್ರಾಹ್ಮಣಿಕೆ, ಸುಳೆ, ಇವು ಒಂದೊತ್ತು ವಿಭಿನ್ನವಾದ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಪಾಶ್ಚಾತ್ಯ ರಂಗಭೂಮಿಯಲ್ಲಿ ಒಂದು ವಿಚಾರಧಾರೆಗಳಿದಾವಲ್ಲ ಅವು ಕನ್ನಡ ರಂಗಭೂಮಿ ಮೇಲೆ ಅಥವಾ ನಾಟಕವು ಹೇಗೆ ಇರಬೇಕು, ಅದು ಒಂದು ಸಾಂಪ್ರದಾಯಿಕ ಚೌಕಟ್ಟಿನ ಒಂದು ಕಟ್ಟಳೆ ಇದೆಯಲ್ಲ ಅದನ್ನ ಸ್ವಲ್ಪ ಮೀರಿ ಅದು ಕೇವಲ ರಾಜ, ಮಂತ್ರಿ ಅಥವಾ ಅದು ಅಧಿಕಾರಶಾಹಿ, ಪುರೋಹಿತಶಾಹಿಗೆ ಮಾತ್ರ ಸೀಮಿತವಲ್ಲ, ಅದು ಸಾಮಾನ್ಯ ಒಬ್ಬ ಕೆಲಸದ ಆಳಿನಲ್ಲೂ ಕೂಡ ಅವನ ಭಾವನೆಗಳನ್ನು ಕೂಡ ನಾಟಕದಲ್ಲಿ ಅವನಿಗೆ ತಿಳಿಸ್ಕೊಡ್ಲಿಕ್ಕೆ ಅಥವಾ ನಾಟಕ ರೂಪದಲ್ಲಿ ತರಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ಬಹಳಷ್ಟು ಒಳ್ಳೆಯ ನಾಟಕಗಳನ್ನ ಕೈಲಾಸಂರವರು ನಮಗೆ ಕೊಟ್ಟಿದ್ದಾರೆ. ಕೆಲವು ಹಾಡುಗಳು ಕೂಡ ಇದ್ದಾವೆ. ತಿಪ್ಪಾರಳ್ಳಿ, ಕೋಳಿಕೆ ರಂಗ, ಇದನ್ನೆಲ್ಲ ಸಾಮಾನ್ಯವಾಗಿ ಕೇಳಿರ್ಬೇಕು. ನಾನಾ ಕೋಳಿಕೆ ರಂಗ ಬಹಳ ಚೆನ್ನಾಗಿರ್ತಕ್ಕಂಥ ಅದು ಸಿನಿಮಾದಲ್ಲಿ ಕೂಡ ಬಳಕೆಯಾಗಿದೆ. ನಂಜಿನನ್ ಅಪರಂಜಿ ಅದು ಕೂಡ ಫಿಲಮ್ ಅಲ್ಲಿ ಇದೆ. ಕಾಶಿಗೆ ಹೋದ ನಂಭಾವ, ಬೋರನ ಬಾರ, ಅಲ್ಪಜ್ಜರ ಪದ, ಈ ಮುಂತಾದ ಕೆಲವು ಹಾಡುಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವರದೇ ಆದಂತ ಹೊಸ ಕಲ್ಪನೆಗಳಿವೆ, ಕಾನ್ಸೆಪ್ಟ್ಗಳು. ಈ ಕೀಚಕ ಎಂಬತಕ್ಕಂಥದ್ದು ನಾವು ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಪಾತ್ರ. ಅವರು ರಾಜರತ್ನಂ ಅವರು ಕೀಚಕ ಅಂದ್ರೆ ಆ ಒಂದು ಪಾತ್ರಕ್ಕೆ ಒಂದು ವಿಶೇಷವಾದಂತ ರೂಪವನ್ನು ಕೊಟ್ಟಿದ್ದಾರೆ. ಜೊತೆಗೆ ಹೆಣ್ಣಿನ ಬಾಳು, ಕಣ್ಣೀರೇನೆ ಅಥವಾ ವಿವಿಧ ವಿನೋದಾವಳಿ, ಮೊಮ್ಮಗಳ ಮುಯಿ, ಶಬರನ ಶೃಂಗಾರ, ಇವು ಬಗೆ ಬಗೆಯ ಒಂದು ಹೊಸ ರೀತಿಯ ನಾಟಕದ ಕಲ್ಪನೆಗಳನ್ನು ಅವರು ಮೂಡಿಸಿಕೊಟ್ಟಿದ್ದಾರೆ.
ಹೀಗೆ ಇವರನ್ನ ನಾವು ಕೈಲಾಸ ಮುಂದೆ ಬಹುಮುಖ ಪ್ರತಿಭೆ ಇರ್ತಕ್ಕಂಥ ಒಬ್ಬ ನಾಟಕಕಾರ ಅನ್ಬೋದು, ಕಲಾವಿದ ಅನ್ಬೋದು, ಆ ಅವರ ಒಬ್ಬ ನಗೆಗಾರ, ಬಹುಮುಖ್ಯ ಒಬ್ಬ ವ್ಯಕ್ತಿತ್ವ ಅಂತಕ್ಕಂಥ ಒಬ್ಬ ನಾಟಕಕಾರನ ಪರಿಚಯ ಮಾಡ್ಕೊಳ್ತೀವಿ. ನಾವು ಕನ್ನಡ ರಂಗಭೂಮಿಗೆ ಒಂದು ಹೊಸ ರೂಪವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಾಚೀನ ರಂಗಭೂಮಿ ಬೆಳೆದು ಬಂದಂತ ರೀತಿಗೆ ಒಂದು ಹೊಸ ಟಚ್ ಕೊಡ್ತಾರೆ. ಈಗ ನಾವು ಯಕ್ಷಗಾನಕ್ಕೆ ನಾವು ಶಿವರಾಮ್ ಕಾರಂತರವರು ಯಾವ ರೀತಿಯ ಒಂದು ಫಾರಿನ್ ಟಚ್ ತಿಟ್ಟುಗಳನ್ನು ಕೊಟ್ಟು ತೆಂಕತಿಟ್ಟು, ಬಡಬಡಗ ತಿಟ್ಟು ಆ ರೂಪದಲ್ಲಿ ನಾಟಕದಲ್ಲೂ ಕೂಡ ಅವರು ವಿಭಿನ್ನವಾದಂತ ಒಂದು ನಾಟಕ ಶೈಲಿಯನ್ನ, ಭಾಷಾ ಶೈಲಿಯನ್ನ ಅವರು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಆ ಕೈಲಾಸಂರವರ ಒಂದು ವಿಭಿನ್ನವಾದಂತ ಶೈಲಿ, ಆ ಶೈಲಿ ಮುಂದಿನ ತರಗತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಕೆಲವು ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ದಾವೆ. ಅದನ್ನ ನೀವು ಮನೆಯಲ್ಲಿ ಕುತ್ಕೊಂಡು ಹೋಮ್‌ವರ್ಕ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾಟಕ ಸಾಹಿತ್ಯವನ್ನು ಕುರಿತು ಕೆಲವು ಪುಸ್ತಕಗಳಿದ್ದಾವೆ, ಪರಾಮರ್ಶನ ಗ್ರಂಥಗಳು. ಅದು ನೀವು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ತರಗತಿಯಲ್ಲಿ ಈ ಟಿ.ಪಿ. ಕೈಲಾಸಂರವರ ಟುಳ್ಳುಗಟ್ಟಿ ನಾಟಕ, ಈ ನಾಟಕದಲ್ಲಿ ಬರುವಂತ ಪ್ರಮುಖ ಪಾತ್ರಧಾರಿಗಳ್ಯಾವು, ಕಥಾವಸ್ತುವನ್ನು ಕುರಿತು ನಾವು ಚರ್ಚೆ ಮಾಡೋಣ.